ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಪೊಲೀಸ್ ಇಲಾಖೆಯವರೊಬ್ರು ನಿನ್ನೆ ರಾತ್ರಿ ಆಟೋದವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಇನ್ಮೇಲೆ ಆಟೋನ ಎಲ್ಲಂದ್ರಲ್ಲಿ ಸ್ಟಾಪ್ ಮಾಡಂಗಿಲ್ಲ, ಮತ್ತೆ ಆಟೋಗೆ ಆದಂತ ಒಂದಷ್ಟು ರೂಲ್ಸ್ಗಳಿದೆ, ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಗಾಡಿನ ಸೀಸ್ ಮಾಡಿ ಕೋರ್ಟ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ಗೆ ಇದ್ರಲ್ಲಿ ಒಂದ್ ವಿಚಾರ ಅರ್ಥ ಆಗ್ತಲ್ಲ. BMTC ಬಸ್ಸು ಎಲ್ಬೇಕಲ್ಲಿ ನಿಂತಿರುತ್ತೆ, ನಾವೇ ನೋಡಿದೀವಿ. ಗಾಡಿಗೆ ಜಾಗ ಬಿಡದೆ ಇರೋದಕ್ಕೆ ನಿಂತಿರುತ್ತೆ. ಕಾರ್ ಪಾರ್ಕಿಂಗ್ ಅವ್ರಿಗೆ ಹೇಳಿ, ಯಾಕೆ ಪದೇ ಪದೇ ಆಟೋದವ್ರನ್ನ ನೀವು ಟ್ರಿಗರ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ. ಗವರ್ಮೆಂಟ್ ವೆಹಿಕಲ್ಸ್ ಗಳು ಎಷ್ಟೊಂದು ಎಲ್ಲೆಲ್ಲಿ ನಿಂತಿರುತ್ತೆ ಸರ್, ಆಟೋದವ್ರನ್ನೇ ಸರ್ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಾ? ಜನ ಇವಾಗೇನೆ ಏನದು ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ನಿಂತ್ಕೊಂಡು ಬುಕ್ ಮಾಡ್ಬಿಟ್ಟು ಕೆಳಗಡೆ ಗೇಟ್ ಹತ್ರ ಬಂದ್ರೇನೆ ಆಫ್ ಮಾಡ್ಕೊಂತಾರೆ, ಬುಕಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಇನ್ನ ನೀವು ನಿಗದಿಪಡಿಸಿದ ಜಾಗದಲ್ಲಿ ನಿಂತ್ಕೊಳ್ಳಿ ಅಂದ್ರೆ ಆಟೋದವರೆಲ್ಲ ಮಾರಾಕ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ದಯವಿಟ್ಟು ಆಟೋದವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಜೀವನನ ಗಮನದಲ್ಲಿ ಇಟ್ಕೊಂಡು ಒಂದು ನಿರ್ಧಾರನ ಕೊಡಿ. ಸುಮ್ನೆ ಸಿಕ್ಕದ ರೂಲ್ಸ್ ಎಲ್ಲ ನೀವು ಮಾಡ್ಕೊಂಡು ಹೋದ್ರೆ ಪಾಪ ಹೊಟ್ಟೆಗೆ ಅನ್ನ ತಿನ್ನಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಜನ, ಮಣ್ಣು ತಿನ್ಬೇಕಾಯ್ತದೆ. ಇದನ್ನ ಯಾರಿಗೂ ಬೇಜಾರ್ ಮಾಡ್ಬೇಕು ಅಂತ ಹೇಳ್ತಲ್ಲ, ಆದ್ರೆ ನನ್ಗೆ ಅನ್ಸಿದ್ದನ್ನ ಹೇಳ್ತಾ ಇದೀನಿ. ನಿಮ್ಗೆ ಏನ್ ಅನ್ನಿಸ್ತು ಅಂತ ಇದನ್ನ ಕಮೆಂಟ್ ಮಾಡಿ. ಆ ವಿಡಿಯೋನ ನಾನು ನನ್ನ ಸ್ಟೋರಿಗೆ ಹಾಕಿರ್ತೀನಿ, ಅದನ್ನ ಹೋಗಿ ನೋಡ್ಕೊಂಡ್ ಬನ್ನಿ.